ಬೆಂಗಳೂರಲ್ಲಂತೂ ವೆದರ್ ಹೈಲಿ ಅನ್ಪ್ರೆಡಿಕ್ಟಬಲ್. ಸಡನ್ನಾಗಿ ಮಳೆ ಬಂದ್ಬಿಡುತ್ತೆ. ಸೊ ನಿನ್ನೆಯಿಂದ ಸ್ವಲ್ಪ ಮಳೆ ಮೋಡದ ವಾತಾವರಣ ಇದೆ. ಹಾಗಾಗಿ ಬಿಸಿಲಿದ್ದಾಗ ಬಟ್ಟೆಗಳನ್ನ ಒಣಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಅಯ್ಯೋ ಮಳೆ ಬಟ್ಟೆ ಒಣಗಲ್ಲ ಅಂತ ಪೇಚಾಡ್ತಿರ್ಬೇಕು. ಶನಿವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಆರಾಮು. ಸ್ಕೂಲ್ ಇಲ್ಲ, ಆಫೀಸ್ ಇಲ್ಲ, ಆರಾಮಾಗಿದ್ದು ತಿಂಡಿ ಎಲ್ಲ ಮುಗಿಸಿ ಮಕ್ಕಳು ಆಟ ಆಡ್ತಿದ್ದಾರೆ. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಹುಳಿ ಮಾಡಿ ಮತ್ತು ತೊಗರಿ ಕಾಳು ಬರುತ್ತೆ ನೋಡಿ, ಅದ್ರದ್ದು ಉಸ್ಲಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಪ್ರತಿ ಸಲಿನೂ ಹುರಿಬೇಕಾದ್ರೆ ಲೋಳೆ ಲೋಳೆ ಥರ ಬರುತ್ತಲ್ವಾ, ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊಳ್ತೀನಿ. ಆಗ ಆ ಥರ ಲೋಳೆ ಬರೋದು ನಿಂತು ಹೋಗುತ್ತೆ, ಹುರಿಯೋದು ಸುಲಭ ಆಗುತ್ತೆ. ಇವತ್ತಿನ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡ್ತಿದ್ದೀನಿ ಅಂತಂದರೆ, ಎಣ್ಣೆ ಆದ್ಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕರಿಬೇವು ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹುಳಿ ಮುಂದಿರೋ ಥರ ಹುಣಸೆ ಹಣ್ಣಿನ ರಸ, ತಿರುಗಿಕೊಂಡಿರೋದಂಥ ಕಾಯಿ, ಸಾಂಬಾರ್ ಪುಡಿ ಮತ್ತು ಬೆಲ್ಲ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ.